ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನನ್ನ ಫೇವ್ರೆಟ್ ದಿನ, ಅದು ಗುರುವಾರ, ಯಾಕಂದರೆ ನಮ್ಮ ರಾಯರ ದಿನ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆಲ್ರೆಡಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಪೂಜೆ ಜೊತೆಲಿ ಒಂದು ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ಏನಂತಂದರೆ ನನ್ನ ನಂಬಿಕೆ ಅಂದರೆ ರಾಯರು. ಸೊ ಒಂದು ಬುಕ್ಸ್ನ ತೊಗೊಂಡ್ಬಿಟ್ಟು ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ಬರಿತಾ ಇದ್ದೀನಿ. ಅಂದರೆ ನಂದು ಪೂಜೆ ಎಲ್ಲ ಮುಗಿಸಾದ್ಮೇಲೆ 21 ಬಾರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂತ ಬರಿತಾ ಇದ್ದೀನಿ. ಸೊ ಏನಕ್ಕೆ ಏನು ಅಂತ ಅದು ಸಕ್ಸಸ್ ಆದಮೇಲೆ ಹೇಳ್ತೀನಿ. ಸೊ ನನಗೂ ಯಾರೋ ಹೇಳಿದ್ದು, ಸೊ ಹಂಗಾಗ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ, ಇದು ತೋರಿಸ್ಕೊಳ್ಬೇಕು ಅಂತ ಹೇಳ್ತಿರೋದಲ್ಲ. ಸೊ ನನ್ನಿಂದ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡ್ಬೋದು 21 ಸಲ ಬರೆದಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಕುತ್ಕೊಂಡು ನಾವೇನು ಸಂಕಲ್ಪ ಮಾಡ್ಕೊತೀವೋ ಮಾಡ್ಕೊಂಡ್ಬಿಟ್ಟು 21 ಸಲ ಬರೆದ್ರೆ ಸೊ ಏನೋ ಒಂದು ಪಾಸಿಟಿವ್ ಎನರ್ಜಿ, ಹಾಗೆ ಮನಸ್ಸಿಗೆ ತುಂಬ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಆಯಿತು. ಆಗಾದ್ಮೇಲೆ ಅಡುಗೆ ಮಾಡಬೇಕು ಅಲ್ವಾ. ಸೊ ಮಧ್ಯಾಹ್ನಕ್ಕೆ ಊಟಕ್ಕೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬಸ್ಸಾರು ಮತ್ತು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಸಹ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಒಂದೇ ಸಲ ಅಡುಗೆ ಮಾಡ್ತಾಯಿದ್ದೀನಿ. ಸೊಪ್ಪಿಂದು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊಪ್ಪು ಮತ್ತು ತೊಗರಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಆಯಿತು. ರೆಸಿಪಿ ಏನು ಶೇರ್ ಮಾಡೋದು ಬೇಡ ಅಂದ್ಕೊತೀನಿ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು. ಸೊ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ಅಡುಗೆ ಎಲ್ಲ ಆಯಿತು, ಊಟನೂ ಮುಗಿಸ್ಕೊಂಡೆ. ಸೊ ಪೂಜೆ ಗೀಜೆ ಊಟ ಎಲ್ಲ ಆಗೋಯ್ತು. ಸೊ ನಮ್ಮ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದು ಆಯಿತು. ಸೊ ಇವಾಗ ಸುಮ್ಮನೆ ಕುತ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡಿಕೊಂಡು, ಯಾಕಂದರೆ ಟೆಂಪಲ್ಗೆ ಹೋಗಬೇಕು, ದೀಪ ಅಂಟಿಸ್ಬೇಕು ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ. ಸೊ ಹಂಗಾಗ್ಬಿಟ್ಟು ಸಂತಕ್ಕೆ ವೆಯ್ಟ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ಗೆ. ಸೊ ಅಷ್ಟರಲ್ಲಿ ಅಮೆಝಾನಿಂದ ಏನೋ ಬುಕ್ ಮಾಡಿದ್ದೆ, ಪಾರ್ಸೆಲ್ ಬಂತು. ಜಸ್ಟ್ ನಿಮಗೂ ತೋರಿಸೋಣ, ಯೂಸ್ ಆಗ್ಬೋದು, ಬೇಕಂದರೆ ನೀವು ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಸಹ ಹೋಗಬೇಕು. ಅವರು ಊಟ ಮಾಡ್ತಾಯಿದ್ದಾರೆ, ಸಂತು ಬಂದಿದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಒಂದು ಸಲ ಊಟ ಮಾಡ್ಕೊಂಡೇ ಹೋಗ್ಬಿಡ್ತೀವಿ, ಯಾಕಂತಂದರೆ ಸೊ ಅಲ್ಲೋಗಿ ನಾವು ದೀಪ ಹಚ್ಚೋ ಅಷ್ಟರಲ್ಲಿ ಸಂಜೆ ಹೋಗ್ಬಿಡುತ್ತೆ, ಯಾಕಂದರೆ ತುಂಬ ರಶ್ ಇರುತ್ತೆ. ಸೊ ಇವಾಗಂತೂ ಹೆವಿ ರಶ್ ಇರುತ್ತೆ ಯಾವಾಗಲೂ ಸಹ ಅಷ್ಟು ರಾಯರ ಮಠ. ಸೊ ಹಂಗಾಗ್ಬಿಟ್ಟು ನಾವು ಒಂದೇ ಸಲ ಊಟ ಮುಗಿಸ್ಕೊಂಡು ಹೋಗ್ತೀವಿ, ಯಾಕಂದರೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಳಕ್ಕಾಗಲ್ಲ ನನಗೆ. ಊಟ ಮಾಡ್ದಲ್ಲೇ ಎಲ್ಲ ಹೋಗ್ಬಿಟ್ಟು ಮಾಡ್ತಾರೆ. ಸೊ ಅವ್ರವ್ರ ಭಕ್ತಿ ಯಾವ ಥರ ಬೇಕಂದ್ರೂ ಮಾಡ್ಬೋದು. ಸೊ ನಾನು ಊಟ ಮಾಡ್ಕೊಂಡೇ ಹೋಗ್ತೀನಿ, ಯಾಕಂದರೆ ನಂಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಸೊ ಹಂಗಾಗ್ಬಿಟ್ಟು ಒಂದೇ ಸಲ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಅವ್ರು ಊಟ ಮಾಡೋ ಅಷ್ಟರಲ್ಲಿ ತೋರಿಸೋಣ ಅಂತ ತೆಗೆದೆ. ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದು, ನೋಡ್ಬೋದು, ಅಮೆಝಾನಿಂದ ಬುಕ್ ಮಾಡ್ಕೊಂಡಿದ್ದೆ. ಸೊ ಏನಕ್ಕೆ ಬುಕ್ ಮಾಡ್ಕೊಂಡಿದ್ದೀನಿ, ಏನು ಬುಕ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸಂಡೇ ನಾವೆಲ್ಲೋ ಹೋಗ್ತಾ ಇದ್ದೀವಿ, ಸುಮ್ಮನೆ ಹಾಗೆ ಊರಿಗೆ ಹೋಗಬೇಕು. ಸೊ ಊರಿಗೆ ಹೋಗ್ಬಿಟ್ಟು ಹಾಗೆ ಎಲ್ಲೋ ಹೋಗ್ತಾ ಇದ್ದೀವಿ. ಹಂಗಾಗ್ಬಿಟ್ಟು ಯಾಕೋ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಹಂಗಾಗ್ಬಿಟ್ಟು ತೊಗೊಂಡೆ ಈ ಶರ್ಟು. ಈ ಥರ ನನ್ನ ಹತ್ರ ಈ ಥರ ಇದರಲ್ಲಿ ನನ್ನ ಹತ್ರ ಒಂದು ಇಲ್ಲ, ನೋಡ್ಬೋದು ಏನು ಬ್ರೈಟಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಅನಿಸ್ತೈತೆ. ಈ ಥರ ಒಂದು ಇಲ್ಲ ನನ್ನ ಹತ್ರ ಶರ್ಟಲ್ಲಿ, ತುಂಬ ಚೆನ್ನಾಗೈತೆ. ಕ್ಲಾತಿಂಗು ಅಷ್ಟೇ ತುಂಬ ಚೆನ್ನಾಗೈತೆ ಕ್ಲಾತ್. ಹೇಗೆ ಕಾಣಿಸ್ತಾ ಇದೆ. ಸೊ ನಾನು ಅಲ್ಲಿ ಎಲ್ಲಿ ಹೋಗ್ತೀನಿ, ಅಲ್ಲಿ ಹೋದಾಗ ಇದು ಹಾಕ್ಕೊಂಡು ವ್ಲಾಗ್ ಮಾಡ್ತೀನಿ. ಸೊ ಇದನ್ನ ಜೀನ್ಸ್ಗೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಲೂ ಕಲರ್ ಜೀನ್ಸ್ಗೆ. ಸೊ ವೇರ್ ಮಾಡ್ತೀನಿ. ಇದಕ್ಕೆ ಅಮೌಂಟ್ ಬಂದು ಇಲ್ಲಿ 2000 ಇದೆ, ನೀವು ನೋಡ್ಬೋದು 2000 ಇದೆ, 1999 ಇದೆ. ಬಟ್ ನನಗಿದು ಆಫರಲ್ಲಿ 494ಗೋ ಏನೋ ಸಿಕ್ತು. 494 500 ಇರಬೇಕಿದು, 500 ಅಂದ್ಕೊತೀನಿ. 500 ಸಿಕ್ತು. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕ್ಲಾತಿಂಗ್ ವೈಸ್ ಎಲ್ಲ. ಸೊ ಹಾಗೆ ಇದು ನನ್ನ ಮಗಳಿಗೆ, ಇವಾಗ ನಾನು ತೊಗೊಂಡ್ಮೇಲೆ ನನ್ನ ಮಗಳಿಗೆ ನಾನು ಬುಕ್ ಮಾಡೇ ಇಡ್ತೀನಿ. ಸೊ ಅವಳಿಗೂ ಇದು ನೋಡಿದ ತಕ್ಷಣ ಹಿಂಗೆ ನೋಡ್ತಾ ಇದೆ, ಇಷ್ಟ ಆಯಿತು. ಸೊ ಹಂಗಾಗ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದು ಅಮೆಝಾನಿಂದ. ಇದು ಈ ಥರ ಬರುತ್ತೆ, ಪ್ಯಾಂಟ್ ಥರ. ಇಲ್ಲಿ ಈ ಥರ ಟ್ಯಾಗ್ ಮಾಡೋದು ಬರುತ್ತೆ, ಈ ಥರ ಟ್ಯಾಗ್ ಮಾಡೋದು ಬರುತ್ತೆ. ಸೊ ಇದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಇದು, ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ಬರುತ್ತೆ. ಇದ್ರ ಪ್ರೈಸ್ ಬಂದು ಇದು 1999 ಇದೆ, ಕಾಣಿಸ್ತಿದೆ ಅಂದ್ಕೊತೀನಿ. 1999 ಇದೆ. ಬಟ್ ಇದು ನನಗೆ ಆಫರಲ್ಲಿ 520 ರೂಪೀಸಿಗೆ ಸಿಕ್ತು.
ಎರಡರಿಂದ ಸೇರಿ 1200 ಸಮಥಿಂಗ್ ಏನೋ ಪೇ ಮಾಡಿದೆ. ತುಂಬ ಚೆನ್ನಾಗಿದೆ, ಕ್ಲಾತಿಂಗ್ ವೈಸ್ ಎಲ್ಲ ತುಂಬ ಸೂಪರ್ವಾಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ತೋರಿಸೋಣ. ಇದರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಬೈ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಇವಾಗ 5 ಇಯರ್ಸಿಗೆ ಬಿದ್ದಿದೆ, ಅಂದರೆ 4 ತುಂಬಿ 5 ಬಿದ್ದಿದೆ. ಸೊ ಹಂಗಾಗ್ಬಿಟ್ಟು ಅವಳಿಗೆ 5 to 6 ಇಯರ್ಸ್ದೇ ಮಾಡ್ತೀನಿ. ಯಾಕಂದರೆ ಇಲ್ಲ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನು ಹಾಕೊಂಡೋಗಲ್ಲ ಅಲ್ವಾ. ಸೊ ಹಂಗಿಲ್ಲಾರು ಹೊರಗಡೆ ಹೋಗ್ಬೇಕಾದ್ರೇ ಅಷ್ಟೇ ಅಲ್ವಾ. ಸೊ ಹಂಗಾಗ್ಬಿಟ್ಟು ತುಂಬ ಚಿಕ್ಕದಾಗಿ ಹೋಗ್ಬಿಡುತ್ತೆ, ತುಂಬ ಸ್ಮಾಲ್ ಸೈಜ್ ತೊಗೊಂಡ್ರೆ. ಸೊ ಹಂಗಾಗ್ಬಿಟ್ಟು ಒಂದು ಸೈಜ್ ನಾನು ಜಾಸ್ತಿನೇ ತೊಗೊಂಡಿರ್ತೀನಿ ನನ್ನ ಮಗಳಿಗೆ. ಮಕ್ಳಿಗೆ ಯಾವಾಗಲೂ ಹೇಳ್ಬೇಕಂದ್ರೆ ಒಂದು ಸೈಜ್ ಜಾಸ್ತಿನೇ ತೊಗೊಬೇಕು. ಸೊ ಹಂಗಾಗ್ಬಿಟ್ಟು ತೊಗೊಂಡಿದ್ದೀನಿ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇವಾಗ ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಕಾರಲ್ಲಿ ಬೇಡ, ಯಾಕಂದರೆ ತುಂಬ ಟ್ರಾಫಿಕ್ ಇರುತ್ತೆ. ರಾಯರ ಮಠ ಅಂತೂ ಫುಲ್ಲು ಟ್ರಾಫಿಕ್ ಗುರುವಾರ ಅಂತೂ. ಸೊ ಕಾರಲ್ಲಿ ಹೋಗಿ ತುಂಬ ಬೇಜಾರಾಗುತ್ತೆ, ಯಾಕಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಬೈಕಲ್ಲೇ ಹೋದ್ವಿ. ಲಿರಿಶಾ ಬರ್ತೀನಿ ದೇವಸ್ಥಾನಕ್ಕೆ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಸೊ ಅವಳು ಸ್ಕೂಲ್ ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅವಳು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲೇ ಮಲ್ಕೊಂಬಿಟ್ಲು. ಸೊ ಅವಳನ್ನ ದೇವಸ್ಥಾನದಲ್ಲೆಲ್ಲ ಎತ್ಕೊಂಡು ಓಡಾಡಿದ್ದಾಯಿತು ನನ್ನ ಹಸ್ಬೆಂಡು, ಯಾಕಂದರೆ ನಾನು ದೀಪ ಹಚ್ಬೇಕಿತ್ತು. ಸೊ ಹಂಗಾಗ್ಬಿಟ್ಟು ಅವರೇ ಎತ್ಕೊಂಡಿದ್ರು ಲಿರೀಶನ. ದೀಪ ಹಚ್ಚಲಿಕ್ಕೆ ಕ್ಯೂ ಅಂತೂ ಸ್ವಲ್ಪನೂ ಜನನೇ ಇರಲಿಲ್ಲ. ನಾನು ಸಿಕ್ಕಾಪಟ್ಟೆ ಜನ ಇರ್ತಿದ್ರು, ಅಂದರೆ ಪ್ರತಿ ಗುರುವಾರನೂ ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು. ಬಟ್ ಏನೋ ಗೊತ್ತಿಲ್ಲ, ನನ್ನ ಮಗಳು ಮಲಗಿದ್ಲು ಅಂತಲೋ ಏನೋ ಗೊತ್ತಿಲ್ಲ, ನಮ್ಮ ರಾಯರು ಬೇಗ ನನ್ನ ಕೈಲಿ ದೀಪ ಹಚ್ಚಿಸ್ಕೊಂಡ್ರು. ನನಗಂತೂ ರಾಯರನ್ನ ನೋಡಿದ್ರೆ ತುಂಬ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ತುಂಬ ಅಂದರೆ ತುಂಬ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ದೇವ್ರ ಹತ್ರ ಏನೇನೋ ಕೇಳ್ಕೊಳ್ಬೇಕಂತ ಹೋಗಿರ್ತೀನಿ. ಬಟ್ ನಾನು ದೇವಸ್ಥಾನಕ್ಕೆ ಹೋದಾಗ ದೇವ್ರ ಮುಂದೆ ನಿಂತಾಗ ಏನು ನೆನಪಿಗೆ ಸಹ ಬರಲ್ಲ. ದೇವ್ರನ್ನೇ ನೋಡ್ತಾ ಸುಮ್ಮನೆ ಹಾಗೆ ನಿಂತ್ಬಿಟ್ಟಿರ್ತೀನಿ. ಸೊ ಅಂಥ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ನನಗಾಗಿದೆ. ನನ್ನ ಮಂತ್ರಾಲಯಕ್ಕೆ ಹೋದಾಗ್ಲೂ ಅಷ್ಟೇ ಇಂಥ ಎಕ್ಸ್ಪೀರಿಯೆನ್ಸ್ ತುಂಬ ಆಗಿದೆ. ಸಕ್ಸಸ್ಫುಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ನನಗಂತೂ ಫುಲ್ಲು ಮನಸ್ಸಿಗೆ ನೆಮ್ಮದಿ ಅಂತಲೇ ಅನ್ನಿಸ್ತು, ಅಷ್ಟು ಚೆನ್ನಾಗಾಯಿತು. ಯಾಕಂದರೆ ಜಾಸ್ತಿ ಜನ ಇರಲಿಲ್ಲ, ಒಳಗಡೆ ಮಾತ್ರ ಸ್ವಲ್ಪ ಮೀಡಿಯಮ್, ಅಂದರೆ ಸ್ವಲ್ಪ ಜನ ಇದ್ದರು ಅಷ್ಟೇ. ಸೊ ಫುಲ್ಲು ಖುಷಿ ಆಯಿತು. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಸಹ ಸಿಕ್ಕಿದ್ರು, ಬಟ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಅವ್ರ ಮನೆಗೂ ಸಹ ಕರ್ಕೊಂಡೋದ್ರು, ಹೋದ್ವಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ಅವ್ರದ್ದು ಕೆಳಗಡೆ ಒಂದು ಶಾಪ್ ಇದೆ. ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಮನೆಗೆ. ಇವಾಗ ಯಾರಾದರೂ ಹೊಸ್ದಾಗಿ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡಿಸ್ತಾ ಇದ್ದರೆ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಸೊ ಯಾರಿಗಾದರೂ ಈ ಥರ ಎಲ್ಲ ಕೆತ್ತನೆಗಳು ಬೇಕು, ಪೇಂಟಿಂಗ್ಸ್ ಎಲ್ಲ ಏನಾದರೂ ಬೇಕಂತಂದರೆ ನನಗೆ DM ಮಾಡಿ, ನಾನು ಅವ್ರಿಗೆ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಮತ್ತು ಅಫೋರ್ಡಬಲ್ ರೇಟಲ್ಲೂ ಸಹ ಮಾಡಿಕೊಡ್ತಾರೆ. ನೀವು ನೋಡ್ಬೋದು ಶಿವನ ಕೆತ್ತನೆ ಎಲ್ಲ ಏನು ಸೂಪರ್ಬಾಗಿ ಮಾಡಿದ್ದಾರೆ ಅಂತ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಗಾಯ್ಸ್, ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಬಾಯ್.